ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಭಾಗದಲ್ಲಿ ಹೆಚ್ಚು ಗಣಿಗಾರಿಕೆ ನಡೆಯುತ್ತಿರುವುದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರನೇ. ಹಾಗಾಗಿ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ರಾಜರು ಅವರೇನೆ, ಮಂತ್ರಿಗಳು ಅವರೇನೆ ಅನ್ನೋ ಹಾಗೆ ವರ್ತಿಸುತ್ತಿದ್ದಾರೆ. ಈ ಗಣಿಗಾರಿಕೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಎಂಸ್ಯಾಂಡ್ ಮತ್ತು ಜಲ್ಲಿ ಟಿಪ್ಪರ್ಗಳ ಮೂಲಕ ವಿವಿಧ ಜಿಲ್ಲೆಗಳಿಗೆ ರವಾನೆಯಾಗುತ್ತೆ. ಆದರೆ ಈ ಗಣಿಗಾರಿಕೆಗಳಿಂದ ಹೊತ್ತು ಬರುವ ಟಿಪ್ಪರ್ ಲಾರಿಗಳಿಂದ ಸಾರ್ವಜನಿಕರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸಾವು ನೋವಿನ ಪ್ರಕರಣಗಳು ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 100ರ ವೇಗದಲ್ಲಿ ಬರುವ ಟಿಪ್ಪರ್ ಚಾಲಕರಿಗೆ ಕಡಿವಾಣ ಹಾಕಲು ಯಾರೂ ಮುಂದಾಗುತ್ತಿಲ್ಲ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚದಲಪುರ ಗೇಟ್ ಬಳಿ ಭೀಕರ ಅಪಘಾತವಾಗಿದೆ. ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ಕುಪ್ಪಹಳ್ಳಿ ಗ್ರಾಮದ ವೃದ್ಧ ಕೃಷ್ಣಪ್ಪ ದಾರುಣ ಸಾವಿಗೀಡಾಗಿದ್ದಾರೆ. ಅಪಘಾತದಲ್ಲಿ ಟಿಪ್ಪರ್ ಲಾರಿ ಕೆಳಗೆ ಸಿಲುಕಿದ ಬೈಕನ್ನ 100 ಮೀಟರ್ಗಳಷ್ಟು ದೂರ ಎಳೆದೊಯ್ದಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಸ್ಥಳೀಯರು ಮೃತ ಸಂಬಂಧಿಕರು ರಾಷ್ಟ್ರೀಯ ಹೆದ್ದಾರಿಯನ್ನು 1 ಗಂಟೆಗಳ ಕಾಲ ತಡೆದು ಟಿಪ್ಪರ್ ಲಾರಿ ಮಾಲೀಕರ ಮತ್ತು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಎಎಸ್ಪಿ ಕಾಸಿಂ, ವೃತ್ತ ನಿರೀಕ್ಷಕ ಮಂಜುನಾಥ್ ಹಾಗೂ ಪೊಲೀಸ್ ಸಿಬ್ಬಂದಿ ಗಲಾಟೆಯನ್ನ ಹತೋಟಿಗೆ ತರಲು ಹರಸಾಹಸ ಪಡಬೇಕಾಯಿತು. ಈ ಹೆಚ್ಚು ಕಡಿಮೆ ಯಾರು ಗ್ಯಾರಂಟಿ? ಎಷ್ಟು ದಿವಸದಿಂದ ನಾವು ಹಂಸ ಹಾಕಿಲ್ಲ ಅನ್ಕೊಂಡು ಹೇಳ್ತಾ ಇದೀವಿ. ಇವತ್ತು ಅವ್ರು ಎಚ್ಚರಿಕೆ ತಗೊಂಡಿಲ್ಲ. ಇವತ್ತು ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಬೇರೆ ತಂದೆ ತಾಯಿ ಯಾರು ಈ ತರ ಆಗ್ಬಾರ್ದು. ಬೇರೆ ತಂದೆ ತಾಯಿ ಈ ತರ ಆಗ್ಬಾರ್ದು ಸರ್. ನಮಸ್ತೆ ಸರ್. ಇಲ್ಲಿ ಈ ಹೈವೇ ಓವರ್ದು ಬಲೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೈವೇ ಓವರು ಈ ಹೋಟ್ಲು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ವಾರಕ್ಕೂ ಒಬ್ಬರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾ ಇದ್ದಾರೆ. ಇಲ್ಲೇನಂತಂದರೆ ಬೆಳಗಿನ ಜಾವ ಒಂದು 7:30ಇಂದ 8 ಗಂಟೆಗೆ ಒಬ್ಬ ರೈತ ಬರ್ತಾನೆ, ಏನೋ ಮದ್ದು ಏನೋ ತಗೊಳಕ್ಕೇನೋ ಬರ್ಬೋದು. ಬಂದರೆ ಲಾರಿವನು ಹೊಡ್ಕೊಂಡು ಹೋಗ್ಬಿಟ್ಟವನೆ. ಈಗೂ ಗಾಡಿ ಅಲ್ಲೇ ಇದೆ, ಎಕ್ಸೆಲ್ ಗಾಡಿ. ಇಲ್ಲಿ ಏನಾದೈತೆ ಅಂದರೆ ಇಲ್ಲಿ ಬರೋದೆಲ್ಲ ಲೋಕಲ್ ಅವರೇ. ಇಲ್ಲಿ ಕಾಫಿ ಕುಡಿಯೋಕ್ಕೆ ಬರ್ತಾರೆ, ಇಲ್ಲ ಮದ್ದು ತಗೊಳಕ್ಕೆ ಬರ್ತಾರೆ, ಇಲ್ಲ ಹೋಟ್ಲಿಗೆ ಟಿಫನ್ ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಏನಕ್ಕೋ ಬರ್ತಾರೆ ಒಂದು ಇದ್ರಿಗೆ. ಇಲ್ಲಿ ಬರ್ತಾ ಇರೋದು ಪ್ರಾಬ್ಲಮ್ ಆಗ್ತಾ ಇರೋದೇನೋ ಹೈವೇ ಓವರು ಸರಿಗೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇಲ್ಲ. ಮೈನು ಇಲ್ಲಿ ಏನು ಗೊತ್ತಾ, ಸರಿಯಾದ ಒಂದು ದಾರಿ ಮಾಡಿಲ್ಲ. ಬರ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಬಿಡ್ತಾರೆ. ಈ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲಿ ಸಾರ್ವಜನಿಕರಿಗೆ. ಇಲ್ಲಿ ಯಾವುದೇ ಒಂದು ಘಟನೆಗಳಾಗ್ತಾ ಇರೋದ್ರಿಂದ ಹೋಟ್ಲು ಪ್ರಾಬ್ಲಮ್ ಇದೆ, ಇಲ್ಲಿ ಬೇಕ್ರಿ ಪ್ರಾಬ್ಲಮ್ ಇದೆ. ಆಗ್ತಾ ಇರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಯಾವುದೋ ಇಲಾಖೆಗಳು ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಬೇಕಂತ ನಾವು ಇಲ್ಲಿ ಎಲ್ಲರೂ ಸೇರಿ ಸುಮಾರು ಒಂದು 100-150 ಜನ ಸೇರಿ ಇಲ್ಲಿ ಬಂದ್ ಮಾಡಿದ್ದೀರಿ. ಸರ್ ಇಲ್ಲಿ DC ಅವ್ರು ಬರೋ ಗಂಟ, ನಮ್ಮ MLA ಅವ್ರು ಬರೋ ಗಂಟ ಇದೇ ಥರ ಇರುತ್ತೆ ಸರ್. ಬಂದು ಅವ್ರು ನೋಡಿ ಒಂದು ಪರಿಹಾರ ಕೊಟ್ಟು ಇದು ಮಾಡ್ಬೇಕು ಸರ್. ಇವತ್ತು ಚದಲಪುರ ಕ್ರಾಸಲ್ಲಿ
ಬೆಳಗ್ಗೆ ಒಂದು 7:30ಯಿಂದ 8 ಗಂಟೆ ಇದರಲ್ಲಿ ಟಿಪ್ಪರು ಏನು ಅಜಾಗೃತ ಡ್ರೈವಿಂಗ್ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಹಚ್ಕೊಂಡು ಹೆಚ್ಚು ಕಮ್ಮಿ ಒಂದು 100 ಮೀಟ್ರು ಬೈಕನ್ನು ಎಳ್ಕೊಂಡು ಹೋಗಿರ್ತಾನೆ. ಅದ್ರ ಮೇಲೆ ಹಾಕ್ಕೊಂಡು ಏನು ಲೆಫ್ಟ್ ಸೈಡಲ್ಲೇ ಆ ವ್ಯಕ್ತಿ ಇರ್ತಾನೆ, ಆ ಲೆಫ್ಟ್ ಸೈಡಲ್ಲಿ ಗಾಡಿ ಇರ್ತಕ್ಕಂಥದ್ದು ಎಕ್ಸ್ಕೊಂಡು ಹೋಗ್ಬಿಟ್ಟು ಒಂದು 100 ಮೀಟ್ರಲ್ಲಿ ಗಾಡಿನೂ ಅದರಲ್ಲೇ ಸಿಕ್ಲಾಕೊಂಡಿರುತ್ತೆ, 2 ವೀಲರು. ಇಂಥ ಒಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡಿಕೊಂಡು ಹೆವಿ ಲೋಡ್ಗಳು ಹಾಕ್ಕೊಂಡು ಟಿಪ್ಪರ್ಗಳು ಇಷ್ಟೊಂದು ಹೆವಿ ಲೋಡ್ಗಳು ಹಾಕ್ಕೊಂಡು ಇಷ್ಟೊಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡ್ತಾಯಿದ್ರೂ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನೋಡ್ದಿರಂಗೆ ಇದ್ದಾರೆ. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚಾಗಿ ಪ್ರಾಣಿಗಳು ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗ್ತಾಯಿದೆ. ಇಷ್ಟೀಗಷ್ಟೇ ಒಂದು ತಿಂಗಳಿಂದ ಟಿಪ್ಪರ್ಗಳಿದೆ ಒಂದು 10 ಕೇಸ್ ಆಗಿದೆ, 10ರಿಂದ 20 ಕೇಸು. ದಿನಕ್ಕೆ ಒಬ್ಬೊಬ್ರು ಹೋಗ್ತಾಯಿದ್ರೆ ತಿಂಗಳಿಗೆ ಎಷ್ಟು ಜನ, 30 ಜನ 40 ಜನ ಸಾಯ್ತಾಯಿದ್ದಾರೆ ಟಿಪ್ಪರಿಂದ ಮಾತ್ರ. ಇವರು ಅಜಾಗೃತ ಡ್ರೈವಿಂಗ್ ಮಾಡ್ತಾಯಿದ್ರೆ RTO ಏನು ಮಾಡ್ತಾಯಿದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ, ಇಲ್ಲೆಲ್ಲ ಇದೊಂದು ಇದಾಗಿಬಿಟ್ಟು ಇವತ್ತು ಪ್ರಾಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಹರಗೈಯಲ್ಲಿ ನಾವು ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ 2 ವೀಲರ್ದು. ಅವ್ರು ಬರ್ತಕ್ಕಂಥದ್ದು ಟಾರ್ಪಲ್ಲೇ ಹಾಕ್ಕೊಳಲ್ಲ, ಲೆಫ್ಟ್ ಸೈಡಲ್ಲಿ ಬರಬೇಕಾದ್ರೆ ಧೂಳು ಎಲ್ಲ ಬಂದು ಕಣ್ಣಿಗೆ ಬಿದ್ದು ಬೈಕ್ಲೆಲ್ಲ ಬಿದ್ದೋಗೋವಂಥದ್ದು, ಗಾಯಗಳಾಗೋದಂಥದ್ದು ಬರ್ತಾಯಿದೆ. ಆದರೂ ಅದೆಲ್ಲ ಕೇಸೆಲ್ಲ ಆಗ್ತಾಯಿಲ್ಲ. ಇಂಥದ್ದೊಂದು ಆಗ್ತಾ ಇರೋದ್ರಿಂದ ಇಂದೊಂದು ಅಜಾಗೃತ ಡ್ರೈವಿಂಗ್ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚು ಪ್ರಾಣಿಗಳು ಹೋಗ್ತಕ್ಕಂಥ ಸಂಭವ ಇದೆ ಅಂತ ಹೇಳೋಕ್ಕೆ ನಾನು ಹೇಳ್ತಾಯಿದ್ದೀನಿ. ಇನ್ನು ಈ ಕ್ರಷರ್ಗಳಿಂದ ಸ್ಯಾಂಡ್ ಜಲ್ಲಿ ಹೊತ್ತು ಬರುವ ಟಿಪ್ಪರ್ಗಳು ಅತಿ ವೇಗದಲ್ಲಿ ಸಂಚಾರ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾರ್ವಜನಿಕರು ಸಂಚಾರ ಮಾಡಬೇಕು ಅಂದ್ರೇನೆ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ತಿಂಗಳುಗಳಿಂದ ಟಿಪ್ಪರ್ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತಗಳಾಗಿ ಸಾವು ನೋವುಗಳಾಗಿವೆ. ಇಂದು ಚದಲಪುರ ಗೇಟ್ ಬಳಿ ನಡೆದ ಟಿಪ್ಪರ್ ಲಾರಿ ಚಾಲಕರ ನಿರ್ಲಕ್ಷ್ಯದಿಂದ ಕುಪ್ಪಹಳ್ಳಿ ಗ್ರಾಮದ ವೃದ್ಧ ಕೃಷ್ಣಪ್ಪ ಜೀವ ಕಳೆದುಕೊಂಡಿದ್ದ ವಿಚಾರವಾಗಿ ಶಾಸಕ ಪ್ರದೀಪೇಶ್ವರ್ ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲ, ನಾನು ನೋಡಿ ಕ್ರಷರ್ಗಳಿಗೆ ಟಿಪ್ಪರ್ಗಳಿಗೆ ನಾನು ಆವತ್ತಿಂದ ವಿರೋಧನೇ. ನಾನು ಈ ಸಲ ಸೆಷನ್ನಲ್ಲಿ ಅವ್ರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತೀನಿ. ನನಗೇನು ಮುಲಾಜಿಲ್ಲ. ನಾವು ಕಾನೂನು ವಿರುದ್ಧವಾಗಿರೋದು ನೋಡಿ, ಹೊಸದು ನಾನು ಬಂದಾಗಿಂದ ಯಾವುದಕ್ಕೂ ಪರ್ಮಿಷನ್ನೇ ಕೊಟ್ಟೇ ಇಲ್ಲ. ನಾವು 5 ಸಲ ಮೀಟಿಂಗ್ ಮುಂದೆ ಕೊಟ್ಟಿಲ್ಲ, ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಇರೋ ಕ್ರಷರ್ಸ್ನ ಹೆಂಗೆ ಮಟ್ಟ ಹಾಕಬೇಕು. ಈ ಟಿಪ್ಪರ್ಗಳು ನೋಡಿ ಏನು ಹಂಗೆಲ್ಲ ಹೋಗಿ ಈಗ ಕುಪ್ಪಳ್ಳಿ ಹುಡುಗ ಓವರ್ ಟನ್ನೇಜು ಹಂಗೆ ಸತ್ತೋಗ್ಬಿಟ್ರೆ ಯಾರಾಗೋದು? ಇವತ್ತೇನೋ ಪಾಪ ಅವ್ರು ಇದು ಮಾಡ್ತಾರೆ, ಪಾಪ ಬಡವ್ರ ಕಷ್ಟ ಕೇಳೋರು ಯಾರು? ಯಾರಾದ್ರೂ ಮಾತಾಡಿದ್ರೆ ಟಿಪ್ಪರ್ ಲಾರಿ ಓನರ್ಗಳು RTO ಹೊಡಿಯೋಕ್ಕೆ ಹೋಗ್ತಾರೆ. ನಾನೊಂದು ಕ್ರಷರ್ಗೂ ಒಂದು ಇದಕ್ಕೂ ಪರ್ಮಿಷನ್ ಕೊಡಲ್ಲ. ಅದಕ್ಕೆ ಮೀಟಿಂಗ್ ಪದೇ ಮುಂದಕ್ಕೆ ಹಾಕ್ಸ್ತಾ ಇದ್ದೀನಿ. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಆ ಟಿಪ್ಪರ್ ಮಾಲೀಕರು ಅಯೋಗ್ಯರವರು, ಅವ್ರಿಗೆ ಇರ್ಬೇಕು ಪರಿಜ್ಞಾನ. ಈಗ ಪಾಪ ಏನು ಅವ್ರ ಕುಟುಂಬಕ್ಕೆ 1 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ಆಗೋಗುತ್ತಾ ಅಲ್ವಾ? ನಾವು ಅದೇ ಏನಂದರೆ ಸುಮ್ಮನೆ ನಾವಿಲ್ಲೆಲ್ಲ ಮಾಡ್ತೀವಿ, ಒಂದಷ್ಟು ಲಾಬಿ ಹೈಯರ್ ಅಥಾರಿಟಿಗೆ ಹೋಗಿ ರಿಕ್ವೆಸ್ಟ್ ಮಾಡುತ್ತೆ. ಅದಕ್ಕೆ ನೋಡೋಣ ಏನಾಗುತ್ತೆ. ಬೇಜಾರಾಗುತ್ತೆ ಸರ್, ನಾನು ಹೋಗ್ತೀನಿ, ಅವ್ರನ್ನ ಮಾತಾಡ್ತೀನಿ. ಒಟ್ಟಾರೆ ಸ್ಯಾಂಡ್ ಮತ್ತು ಜಲ್ಲಿ ಹೊತ್ತು ಬರುವ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ಸಾವು ನೋವು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಇದಕ್ಕೆ RTO ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಂತೆ ಕಾಣ್ತಾ ಇದೆ. ಆದರೆ ಟಿಪ್ಪರ್ ಲಾರಿ ಹಾವಳಿಯಿಂದ ಮಾತ್ರ ಚಿಕ್ಕಬಳ್ಳಾಪುರದ ಜನ ಬೇಸತ್ತು ಹೋಗಿದ್ದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತಷ್ಟು ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಅಂತೂ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.